ಸಮಾಜದ ಅಧ್ಯಕ್ಷರು. ಇವತ್ತಿನ ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ, ಇಳಕಲ್ ತಾಲೂಕು ಮತ್ತು ಹುಡುಗು ತಾಲೂಕು ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ನಮ್ಗೆ ಸದಾಶಿವ ಆಯೋಗದಲ್ಲಿ ಮೀಸಲಾತಿ ಒಳಗೆ ನಮ್ಗೆ ಭಾಳ ಅನ್ಯಾಯ ಆಗೈತಿ. ಈಗಾಗಲೇ ನಮ್ಗೆ 2-3 ಸಲ ಸಭೆಯೊಳಗೆ ಈಗಾಗಲೇ ಒತ್ತಾಯ ಮಾಡೀವಿ. ಈಗ ಅದಕ್ಕೆ ದಯವಿಟ್ಟು ನಾಳೆ 10ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಬೇಕಾಗೈತೆ ಹೋರಾಟದ ಮಾಡಲಿಕ್ಕೆ. ಅದಕ್ಕೆ ತಾವೆಲ್ಲರೂ ನನ್ನ ಬಂಧುಗಳು ಎಲ್ಲ ಕೊರಬ ಸಮಾಜದವರು ಎಲ್ಲರೂ ಸೇರಿಕೊಂಡು 10ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ ಹಕ್ಕನ್ನು ಮಂಡಿಸಬೇಕಾಗೈತೆ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದ್ರೆ ಈಗಿನ ನಮ್ಮ ಸಮಾಜದೊಳಗಿರುವಂಥ ಮಕ್ಕಳಿಗೆ ಮುಂದಿನ ನಮ್ಮ ಪೀಳಿಗೆ ಸಲುವಾಗಿ ನಾವು ಒಂದು ಹೋರಾಟ ಮಾಡಬೇಕಾಗೈತೆ. ಯಾಕಂದ್ರೆ ಈಗ ನಮಗೆ ಭಾಳಷ್ಟು ಅನ್ಯಾಯ ಆಗೈತೆ ಅನ್ನೋದು ನಾವು ಹೇಳ್ಕೊಂಡು ನಾವು ಇಷ್ಟಪಟ್ಟು ಸಾಧಂಗಿಲ್ಲ. ಈಗ ನಮ್ಮ ಸಮಾಜ ಮುಖೇನವಾಗಿ ಮಾಧ್ಯಮ ಮುಖಾಂತರವಾಗಿ ಭಾಳಷ್ಟು ವಿನಂತಿ ಮಾಡ್ಕೊತೀನಿ. ನಮ್ಮ ಸಮಾಜದ ಎಲ್ಲ ಗುರು ಬಾಂಧವರು ಎಲ್ಲರೂ ಸೇರಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಮನವಿ ಪತ್ರ ಸಲ್ಲಿಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಈಗ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಬಂಧುಗಳಿಗೆ ಮತ್ತು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ಒಂದೆರಡು ಸಲ್ಲಿಸಿ ನನ್ನ ಇಲ್ಲೇ ಇವತ್ತು ನಾವು ಈ ಪತ್ರಿಕಾ ಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ದಲಿತ ಸಮುದಾಯದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದವರು ತಮ್ಮ ತಮ್ಮ ಹಕ್ಕನ್ನ ಪ್ರತಿಭಟನೆ ಮತ್ತು ಹಲವಾರು ಸಲ ಸರ್ಕಾರದ ಮೇಲೆ ಒತ್ತಡ ಏರಿ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಆಯೋಗ ಇರ್ಬೋದು, ಈಗ ತಾನೇ ಜಾರಿಗೆ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಪರ ಮತ್ತು ವಿರೋಧದ ನಡುವೆ ಹಲವಾರು ವರ್ಷಗಳಿಂದ ನಾವು ಸತತವಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೀವಿ. 2023ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಏನೋ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿದ್ರು. ಎಡಗೈಗೆ 6%, ಬಲಗೈಗೆ 5% ಮತ್ತು 4 ಜಾತಿ ಬೋವಿ, ಬಂಜಾರ, ಕೊರಮ, ಕೊರಿಚ 4.5, ಉಳಿದ 59 ಜಾತಿಗೆ 1% ಅನ್ನ ಮಾಡಿ ಜಾರಿಗೆ ಮಾಡಿದಾಗ ನಾವು ಕೂಡ ವಿರೋಧ ಮಾಡಿ ಹಲವಾರು ಪ್ರತಿಭಟನೆಗಳ ಮುಖಾಂತರ ಅದು ಮತ್ತೆ ಮುಂದೂಡಲಾಯಿತು. ಅದನ್ನೇ ನಾವು ಒಪ್ಪಿಕೊಂಡಿಲ್ಲ. ಆಗಿದ್ದಾಗ ಈಗ ಜಾರಿಗೆ ಆಗಿದ್ದನ್ನ ನಾವು ಯಾರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಾರಣಾಂತಿಕ ಶಾಸನವಾಗಿದೆ. ಹೀಗಾಗಿ ನಾವು ಈ ವರದಿಯನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀವೇನು ಎಡ ಮತ್ತು ಬಲ ಪರ್ಸೆಂಟೇಜ್ ಏನು ಹೆಚ್ಚಿಗೆ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಮ್ದು ಯಾವುದೇ ವಿರೋಧವಿಲ್ಲ. ಅದಾಗಿನೂ ಕೂಡ 63 ಜಾತಿ ಸೇರಿ ಏನು 5% ಕೊಟ್ಟಿದ್ದೀರಲ್ಲ, ಇದಕ್ಕೆ ನಮ್ದು ತೀವ್ರ ವಿರೋಧ ಐತೆ. ಬೋವಿ, ಬಂಜಾರ, ಕೊರಮ, ಕೊರಿಚ, ಅಲ್ಮಾರಿ ಏನು 63 ಜಾತಿಗಳ ಎಲ್ಲಾ ಸಮುದಾಯದವರು ಕೂಡ ಇದನ್ನ ನಾವು ವಿರೋಧಿಸ್ತೀವಿ, ಧಿಕ್ಕರಿಸ್ತೀವಿ. ಯಾಕಂತಂದ್ರೆ 15%ನಲ್ಲೇ ನಾವು ಇಲ್ಲಿವರೆಗೆ ಯಾವುದೂ ಸವಲತ್ತನ್ನು ಪಡಿಲಿಕ್ಕಾಗಿಲ್ಲ. ಇನ್ನ ಈ 5%ನಲ್ಲಿ ನಾವು ಹೇಗೆ ಸವಲತ್ತು ಪಡಲಿಕ್ಕೆ ಸಾಧ್ಯ ಆಗುತ್ತಾ? ಅದು ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ 10ನೇ ತಾರೀಕಿಗೆ ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನ ಬೋವಿ, ಬಂಜಾರ, ಕೊರಮ, ಕೊರಚ ಎಲ್ಲರೂ ಸೇರಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೇವಲ ಒಂದು ಸಮುದಾಯದವರಿಲ್ಲ, ಇನ್ನೂ ಹಲವಾರು ಸಮುದಾಯದ ಮುಖಂಡರು ಬರೋರಿದ್ದಾರೆ. ಮತ್ತು ನೀವು ಮತ್ತೊಂದು ಕಡೆ ಹೋಗುವುದಿದ್ದ ಸಂಬಂಧ ನಾವು ಇಂದಿನ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಚರ್ಚೆಗೆ ಒಳಪಡುವಂಥ ವಿಷಯಗಳನ್ನು ನೇರವಾಗಿ ನಾನು ಮಾತನಾಡಲು ಬಯಸುತ್ತೇನೆ. ಮೊನ್ನೆ ನಡೆದಂಥ ಏನು ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸೋದರ ಸಮಾನರಾದಂಥ ಮಾದಿಗ ಸಮಾಜದವರು ಸಂಭ್ರಾಚರಣೆ ಮಾಡಿದರು. ನನ್ನ ವಿಚಾರ ಹೇಳ್ಬೇಕಂತಂದರೆ, ಗೋವಿಂದ ಕಾರಜೋಳ ಅವರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಇದು ನಮ್ಮನ್ನು ಪುನಃ ಪರಿಶೀಲನೆ ಮಾಡಿ ಅಂತೇಳಿ, ವರ್ಗೀಕರಣ ಮಾಡಿ ಅಂತೇಳಿ. ಇವತ್ತು ಮೀಸಲಾತಿಯಲ್ಲಿ ಪುನಃ ವರ್ಗೀಕರಣ ಆಗ್ಬೇಕಂತೇಳಿ ಅವರು ನಾಯಕರು ಕೂಡ ಕುಂತಾರಂದ್ರೆ ಇದು ಸಮತೋಲನ ಇಲ್ಲ ಅಂತ ತೋರಿಸ್ಕೊಡುತ್ತೆ.
ಇವತ್ತು ಅವ್ರಿಗೂ ಬೇಡಾದ ವಿಷಯ, ಇವತ್ತು ನಮಗೂ ಬೇಡಾದ ವಿಷಯ. ಇದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಂತರ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾರೆ ಇವತ್ತು ಸರ್ಕಾರಕ್ಕೆ. ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಕೊಟ್ರ ಆ ವರದಿ ಪ್ರಕಾರ ಸರ್ಕಾರ ಮಂಡನೆ ಮಾಡಿಲ್ಲ. ಯಾಕಂತಂದ್ರೆ ಇವತ್ತು ಏಕಾಏಕಿ ತರಾತುರಿಯಲ್ಲಿ ಇವತ್ತು 6% ಬಲಗೈ ಮತ್ತು ಎಡಗೈಗೆ 6% ಕೊಟ್ಟು ಇನ್ನು ಉಳಿದ 63 ಸಮುದಾಯಗಳಿಗೆ 5% ನಿಗದಿ ಮಾಡಿರಲ್ಲ ಸರ್ಕಾರದವರು. ಆದ್ರೆ ಅಲ್ಲಿ ಏನೇನು ನಡೆದೈತೆ ಅಂತಂದ್ರೆ, ಇವತ್ತು ನಾಗಮೋಹನ್ ದಾಸ್ ಅವ್ರ ವರದಿನೇ ಬೇರೆ ಐತಿ, ಇವತ್ತು ಸರ್ಕಾರ ಮಾಡಂತ ವರದಿನೇ, ಇವತ್ತು ಕೊಟ್ಟಿರೋಂಥ ವರದಿನೇ ಬೇರೆ ಐತಿ. ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಈಗ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಇದನ್ನ ಹುದ್ದೆಯನ್ನ ಗೀಟಿಸ್ಕೋಬೇಕನ್ನೋ ಒಂದು ತಂತ್ರ ಇದರಲ್ಲಿ ಅಡಗಿದೆ. ಜೊತೆಯಲ್ಲಿ ಇವತ್ತು ಏನೈತೆ ಅಂತಂದ್ರೆ, ನಾಗಮೋಹನ್ ದಾಸ್ ಅವ್ರ ವರದಿ ಏನ್ ಹೇಳ್ತಂದ್ರೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಕ್ ಬರೋದಿಲ್ಲ, ಆದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕೊಡಬೇಕಾಗುತ್ತೆ. ಆದ್ರೂ ಕೂಡ ಇವತ್ತು ಅದನ್ನ ಗಣನೆಗೆ ತಗೊಳ್ಳೋದನ್ನ ಇವತ್ತು ತರಾತುರಿ ಇವತ್ತು ಸರ್ಕಾರ ಮಾಡಿದ್ರೆ ಇದಕ್ಕೆ ನಾವು ಖಂಡನೀಯ ಮಾಡ್ತೀವಿ, ನಮ್ದು ವಿರೋಧ ಐತಿ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, 17% ಸರ್ಕಾರ ನಿಗದಿ ಮಾಡೈತಿ ಮೀಸಲಾತಿ. ಆದ್ರೆ ಇವತ್ತು 17% ಅಂದ್ರೆ ಒಟ್ಟಾರೆ SC ಅವರಿಗೆ 17%, ಹಿಂದೆ 15% ಇತ್ತು, 17% ನಿಗದಿ ಮಾಡಿದೆ. ಆದಾಗೂ ಕೂಡ ನಮಗೆ ಇದು ತೃಪ್ತಿ ಇಲ್ಲ. ಯಾಕಂತಂದ್ರೆ ಇಲ್ಲಿ ಅಲಿಮಾರಿಗಳನ್ನ ತಗೊಂಡ್ಬಂದು ನಮ್ಮ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಆ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತೆ, ಇದು ನಮ್ಮ ವಾದ. ನಂತರ 59 ಸಮುದಾಯಗಳು ಅಲಿಮಾರಿಗಳಂತ ಯಾಕೆ ಗುರುಸಿದ್ರಿ? ಅವರು ಒಂದು ಕಡೆ ನೆಲೆ ಉರೋದಲ್ಲ, ಊರು ಸಂಚಾರ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ. ಹಾಗಾಗಿ ಅವರನ್ನ ನಮ್ಮಿಂದ ಅವರನ್ನು ಬೇರ್ಪಡಿಸಿ ಅವರಿಗೆ 1% ನಿಗದಿ ಮಾಡಿ ಅನ್ನೋದು ಒಂದು ಆಗ್ರಹ. ಮತ್ತ ಇನ್ನೊಂದು ಏನಂತಂದ್ರೆ, ನಮಗೆ 5% ಏನ್ ಮಾಡಿದಿರಲ್ಲ, ನಮ್ಗೆ 6% ಸಮಾನವಾಗಿ ಕಾಣ್ರಿ. ಬಲಗೈ ಮತ್ತು ಎಡಗೈ ಅವರಿಗೆ 6% ನಿಗದಿ ಮಾಡಿರಿ. ಜೊತೆಯಲ್ಲಿ ನಮಗೂ ಕೂಡ ನಮ್ಮ ಸಮುದಾಯಗಳಿಗೆ ಲಂಬಾಣಿ, ಬೋವಿ ಮತ್ತು ಕೊರ್ಚ, ಕೊರವ ಇನ್ನು ಅನೇಕ ಸಮುದಾಯಗಳು ಅವೆಲ್ಲರೂ ಸೇರಿ ನಮ್ಗೆ ಒಟ್ಟಾರೆ 6% ನಿಗದಿ ಮಾಡಿ ಅನ್ನೋದು ನಮ್ದು ಆಗ್ರಹ. ಯಾಕಂದ್ರೆ 6ಕ್ಕಿಂತ ಹೆಚ್ಚು ಅವ್ರು ಮಾಡಿದ್ರೆ ನಮ್ಗೆ ಗೊತ್ತೈತಿ. ಆದ್ರೂ ಕೂಡ ಯಾಕಂತಂದ್ರೆ ಇಲ್ಲಿ 34 ಲಕ್ಷ ಜನಸಂಖ್ಯೆ ಇರೋದು ಎಲ್ಲದ ಮಾದಿಗ ಸಮುದಾಯದಲ್ಲಿ 34,97,000 ಜನಸಂಖ್ಯೆ ಇದ್ರೆ 28,91,000 ಚಲವಾದಿ ಸಮಾಜದಲ್ಲಿ ಐತಿ. ಆದ್ರ ಇದು 4 ಸಮುದಾಯಗಳು ಸೇರಿ 26,91,000 ಜನಸಂಖ್ಯೆ ಕೊರಮ, ಕೊರ್ಚೆ, ಬೋವಿ, ಲಂಬಾಣಿ ಸಮಾಜದಲ್ಲಿ ಐತಿ. ಆದ್ರೆ ಈ ವರದಿಯಲ್ಲಿ ಸಿಕ್ತಿವ್ರಿಗೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಏನಾಗಿತ್ತು ಅಂತಂದ್ರೆ